ನೋಡಿ ದೇವ್ರ ವಾಕ್ಯ ಹೇಳೋ ಪ್ರಕಾರ, ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದಿ. ಹಲ್ಲೆಲೂಯಾ. ಇಲ್ಲಿ ದಾವಿದನ ಮೇಲೆ ಒಂದು ಅಭಿಷೇಕ ಬರೋದಕ್ಕಾಗಿ ಹೋಗ್ತದೆ. ಅದು ನೆಕ್ಸ್ಟ್ ಕೆಳಗಡೆ ಯಾವ ರೀತಿ ಅವನ ಮೇಲೆ ಅಭಿಷೇಕ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಯಾವ ರೀತಿ ಅಭಿಷೇಕ ಅಂದರೆ, ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದಿ. ಹಲ್ಲೆಲೂಯಾ. ಅಂದರೆ ದೇವರು ಯಾವ ರೀತಿ ದಾವಿದನನ್ನು ಅಭಿಷೇಕ ಮಾಡ್ತಾ ಇದ್ದಾರೆ ಅಂದರೆ, ಅವನು ಚಿಕ್ಕ ಬಾಲಕನಾಗಿರುವಾಗ ದೇವರನ್ನ ಆರಾಧನೆ ಮಾಡಿ ದೇವರನ್ನ ಸ್ತುತಿಸಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಾಗ ನೋಡಿ ದೇವರ ಮಕ್ಕಳೇ, ದೇವರು ಅವನನ್ನು ಯಾವ ರೀತಿ ಅಭಿಷೇಕ ಮಾಡ್ತಾ ಇದ್ದಾರಂತೆ, ಕಾಡು ಕೋಣದ ಕೊಂಬಿನ ರೀತಿಯಲ್ಲಿ. ಹಲ್ಲೆಲೂಯಾ. ಅಂದರೆ ನೋಡಿ ದೇವರ ಮಕ್ಕಳೇ, ಕಾಡು ಕೋಣ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು. ಕಾಡಲ್ಲಿ ಅದು ಆಕ್ಚುಲಿಯಾಗಿ ಕಾಡಲ್ಲಿರುತ್ತೆ. ಎಲ್ಲ ಪ್ರಾಣಿಗಳಿಗಿಂತ ಉತ್ತಮವಾದ ಬಲವಾಗಿರುವಂತಹ ಪ್ರಾಣಿ ಕಾಡು ಕೋಣ ಆಗಿದೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಅಂತ ಬಲವಾಗಿರುವಂತ ಕಾಡು ಕೋಣದ ಒಂದು ಬಲವಾಗಿರುವಂತ ಒಂದು ಅಭಿಷೇಕ ಇವತ್ತು ನಾನು ನಿನ್ನ ಮೇಲೆ ಸುರಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಯಾವ ರೀತಿ ಅಭಿಷೇಕ ಸುರಿಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ದೇವರು ವಾಕ್ಯ ಹೇಳುತ್ತದೆ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ರೀತಿ ಚೈತನ್ಯ ಅಂದರೆ ಹೊಸತನವಾಗಿ, ತಾಜತನವಾಗಿ, ಆ ರೀತಿಯಾದ ಒಂದು ತೈಲ ಅಭಿಷೇಕ. ನೋಡಿ, ಎಣ್ಣೆ ಫ್ಯಾಕ್ಟ್ರಿಯಲ್ಲಿ ಬಂದ್ಬಿಟ್ಟು ದೇವರ ಮಕ್ಕಳೇ, ಎಣ್ಣೆ ಹಳೇದನ್ನ ತಗೊಂಡು ಬಂದು ನಾವು ಮಾಡೋಕ್ಕೋದ್ರೆ ಏನಾಗುತ್ತೆ ಹೇಳಿ, ಅದು ಒಂದು ರೀತಿ ಸ್ಮೆಲ್ ಇರುತ್ತೆ ಅಲ್ವಾ. ಆ ಹಳೆ ಎಣ್ಣೆ ತಗೊಂಡು ಬಂದಾಗ ಅದು ಸ್ಮೆಲ್ ಇರುತ್ತೆ. ಅದು ಮತ್ತೆ ಒಂದು ರೀತಿಯಾಗಿ ಯಾವುದೇ ರೀತಿಯಾದ ಎಣ್ಣೆ ಮಾಡೋದಕ್ಕೂ ಕೂಡ ಅದು ಫ್ರೆಶ್ ಆಗಿರೋದಿಲ್ಲ. ಆದರೆ ಎಣ್ಣೆ ಫ್ಯಾಕ್ಟ್ರಿಯಲ್ಲಿ ನಾನು ಕಳೆದ ವಾರನ ಹೇಳಿದ್ದೆ, ಅದನ್ನು ಫ್ಲಶರಿಂಗ್ ಮಾಡುವಾಗ, ಅದನ್ನ ತಯಾರು ಮಾಡುವಾಗ ಹೊಸದಾಗಿ ಅದು ಏನು ಮಾಡ್ತಾ ಇರ್ತಾರೆ, ಎಣ್ಣೆನ ತಯಾರು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ಹೇಳ್ತಾ ಇದ್ದಾರೆ, ತಾಜಾತನದ ಒಂದು ಚೈತನ್ಯ ತೈಲದಿಂದ, ಒಂದು ಪರಲೋಕದಿಂದ ದೇವರು ಆತನಲ್ಲಿದ್ದಂಥ ಒಂದು ತೈಲ ಅಭಿಷೇಕದಿಂದ ದೇವರು ನಿನ್ನನ್ನು ಇವತ್ತು ಅಭಿಷೇಕ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತಾ ಇದೆ ನೋಡಿ, ಯಾವ ರೀತಿ ದೇವರು ನಿನ್ನ ಮೇಲೆ ಬರುವಂತ ಅಭಿಷೇಕ ಬಂದು ಸಾಧಾರಣವಾದ ಅಭಿಷೇಕ ಅಲ್ಲ, ಸಾಮಾನ್ಯವಾದ ಅಭಿಷೇಕವಲ್ಲ. ಲೋಕವನ್ನು ಅಲ್ಲಾಡಿಸತಕ್ಕಂತೆ, ಪಟ್ಟಣಗಳನ್ನು ಕದಲಿಸತಕ್ಕಂತೆ, ದೇಶಗಳನ್ನ ಗೆಲ್ಲುವತಕ್ಕಂತೆ, ಇವಾಗ ಮುಂದೆ ಬರಬೇಕಾದ ಉಜ್ಜೀವನಕ್ಕೆ, ಮುಂದೆ ಬರಬೇಕಾದ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ, ಒಂದು ತಲೆಮಾರುಗಳನ್ನ ದೇವರು ಎಬ್ಬಿಸೋದಕ್ಕೆ ಇವತ್ತು ಶತ್ರು ಬಲವಾಗಿ ಎದ್ದು ನಿಂತಿದ್ದಾನೆ. ದೇವರ ಉಜ್ಜೀವನ ಬರಬಾರ್ದು, ಆತ್ಮಗಳು ಬರಬಾರ್ದು, ಜನರ ರಕ್ಷಣೆ ಹೊಂದಬಾರ್ದು ಅಂತೇಳಿ ಅವನ ಸಮಯ ಎಂಡ್ ಟೈಮ್ ಸೈತಾನಿಗೆ ಚೆನ್ನಾಗಿ ಗೊತ್ತಾಗಿದೆ. ನನ್ನ ಸಮಯ ಕೊನೆಯಾಗಿದೆ, ನನ್ನನ್ನು ನರಕಕ್ಕೆ ತಪ್ಪು ಬಿಡ್ತಾರೆ, ದೇವರ ಬರೋಣ ಹತ್ತಿರವಾಗಿದೆ ಅಂತೇಳಿ ಅವನು ತಿಳಿದುಕೊಂಡು ಬಹಳ ಮಹಾರೌದ್ರವುಳ್ಳವನಾಗಿ ಭೂಮಿ ಮೇಲೆ ಬಂದು ಬಿದ್ದಿದ್ದಾನೆ. ಹಲ್ಲೆಲೂಯಾ. ಆ ಸೈತಾನ ಶಕ್ತಿಗಳನ್ನು ಜಯಿಸೋದಕ್ಕೆ, ಅಂಧಕಾರ ಬಲಗಳನ್ನು ಮುರಿಯೋದಕ್ಕೆ, ಸರಪಣಿ ಕಟ್ಟುಗಳನ್ನು ಕೆಡವಿ ಹಾಕತಕ್ಕಂತ ದೇವರ ವಾಕ್ಯ ಹೇಳುತ್ತದೆ, ನನ್ನ ಶತ್ರುಗಳಿಗುಂಟಾದ ದುರ್ಗತಿಯನ್ನು ಕಣ್ಣಾರೆ ಕಾಣತಕ್ಕಂತೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ನಿನಗೆ ವಿರೋಧವಾಗಿ ಶತ್ರು ಎದ್ದು ಬಂದು ನಿನ್ನ ಕುಟುಂಬಕ್ಕೆ ವಿರೋಧವಾಗಿ, ನಿನ್ನ ಜೀವಿತಕ್ಕೆ ವಿರೋಧವಾಗಿ, ಸೇವೆಗೆ ವಿರೋಧವಾಗಿ, ಸಭೆಗೆ ವಿರೋಧವಾಗಿ ಎದ್ದು ಬಂದಿರುವ ಎಲ್ಲ ಶತ್ರುಗಳನ್ನು ಕೆಡವಿ ನಿನ್ನ ಕಣ್ಣುಗಳಲ್ಲಿ ನೋಡತಕ್ಕಂತೆ ದೇವರು ನಿನ್ನ ಮೇಲೆ ಒಂದು ಅಭಿಷೇಕ ಸುರಿಸ್ತಾರೆ. ಯಾವ ರೀತಿ ನಿನ್ನ ಕಣ್ಣಲ್ಲಿ ನೋಡೋದು, ವಿರೋಧವಾಗಿ ಎದ್ದು ಬರುವ ಎಲ್ಲ ದುಷ್ಟನ ಕಾರ್ಯಗಳು, ಸೈತಾನ ಕಾರ್ಯಗಳು, ಅಂಧಕಾರ ಬಲಗಳನ್ನು ನಿನ್ನ ದರ್ಶನಗಳಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ, ನೀನು ಆರಾಧನೆ ಮಾಡುವಾಗ ನಿನಗೆ ವಿರೋಧವಾಗಿ ಎದ್ದು ನಿಂತಿರುವ ಎಲ್ಲ ಸರ್ಪಶಕ್ತಿಗಳು, ದುಷ್ಟ ಶಕ್ತಿಗಳು, ಎಲ್ಲ ದುಷ್ಟ ಸೈತಾನ ಕ್ರಿಯೆಗಳು, ಶತ್ರುವಿನ ಕಾರ್ಯಗಳು ಎಲ್ಲವೂ ನಾಶವಾಗೋದನ್ನ ನಿನ್ನ ಆತ್ಮಿಕ ಕಣ್ಣುಗಳೆಲ್ಲ ಅದನ್ನು ಕಾಣತಕ್ಕಂತೆ ನಿನ್ನ ಮೇಲೆ ಅಂತ ಒಂದು ಅಭಿಷೇಕವನ್ನು ದೇವರು ಸುರಿಸೋದಕ್ಕಾಗಿ ಹೋಗ್ತದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ಮತ್ತೊಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳು 23:5. ಅದೇ ಕೀರ್ತನೆ 23:5 ಓದಿಕೊಳ್ಳೋಣ. ಎಲ್ಲರಿಗೂ ಸುಪರಿಚಿತವಾದ ವಾಕ್ಯ ಅದು, ಚಿಕ್ಕ ಮಕ್ಕಳಿಗೆ ಬಾಯಾಟ ಆಗಿರೋ ವಾಕ್ಯ ಅದು. 23:5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿ. ಆಮೆನ್. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಹಲ್ಲೆಲೂಯಾ. ನೋಡಿ,
ದೇವರು ನಿನ್ನ ಮೇಲೆ ಒಂದು ತಾಜಾತನದ ಒಂದು ಎಣ್ಣೆ ಅಭಿಷೇಕ ನಿನ್ನ ಮೇಲೆ ಬಂದಾಗ, ಆತನ ಅಭಿಷೇಕ ನೀನು ದಾಹದಿಂದ ವೈರಾಗ್ಯದಿಂದ ದೇವರ ಸಮ್ಮುಖದಲ್ಲಿ ದೇವರ ಪಾದದಲ್ಲಿ ಕುಳಿತು ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮೇಲೆ ಬರುವಂತ ಅಭಿಷೇಕ ಸಾಧಾರಣವಾದ ಅಭಿಷೇಕ ಅಲ್ಲ. ನಿನಗೆ ವಿರೋಧವಾಗಿ ಮಾತಾಡಿದಂತ ನಿನ್ನ ಸ್ನೇಹಿತರು, ನಿನ್ನ ಕುಟುಂಬದವರು ಯಾರೆಲ್ಲ ನಿನಗೆ ವಿರೋಧವಾಗಿ ಮಾತಾಡಿದರೋ ಅವರ ಮುಂದೆ ನಿನಗೆ ಔತಣವನ್ನ ದೇವರು ಸಿದ್ಧಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ಟೇಬಲ್, ವೈರಿಗಳ ಮುಂದೆ ನಿನ್ನಗೆ ಒಂದು ಟೇಬಲ್ ಅನ್ನ ಸಿದ್ಧ ಮಾಡಿ ಅವರ ಮಧ್ಯದಲ್ಲಿ ಕುಳಿತುಕೊಂಡು ಊಟ ಮಾಡೋ ರೀತಿಯಲ್ಲಿ ದೇವರ ನಿನ್ನನ್ನು ಆಶೀರ್ವಾದ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ನೋಡಿ ದೇವರ ಮಕ್ಕಳೇ, ನಾನೊಂದು ಸೇವಕರ ಕುರಿತು ಹೇಳ್ತೀನಿ. ಬೆನೀನ್ ಅನ್ನಂತ ಒಂದು ಸೇವಕರು, ಅವರು ಸೇವೆಗಾಗಿ ದೇವರವ್ರನ್ನ ಕರೆದಾಗ, ಸೇವೆಗಾಗಿ ದೇವರವ್ರನ್ನ ಆರಿಸಿಕೊಂಡಾಗ ಅವರ ಕುಟುಂಬದವರು, ಅವರ ಸಂಬಂಧಿಕರು, ಅವ್ರ ಮನೆಯವರು, ಅವರು ಎಲ್ಲರೂ ಅವ್ರನ್ನ ತಳ್ಳಲ್ಪಟ್ಟರು. ಅವರು ಮನೆಯಿಂದ ಹೊರಗಡೆ ಹಾಕಿದ್ರು. ಹೊರಗಡೆ ಬಂದು ಆತನ ಪವಿತ್ರಾತ್ಮನ ಶಕ್ತಿನ ಹೊಂದಿಕೊಂಡು, ಬಲನ ಹೊಂದಿಕೊಂಡು ಶಕ್ತವಾದ ರೀತಿಯಲ್ಲಿ ಅವರು ಸೇವೆ ಮಾಡುವಂತ ಒಂದು ಸಮಯ ಬಂದಾಗ ಅವರ ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಅವರು ಸೇವೆ ಮಾಡ್ತಾ ಇದ್ರು. ಒಂದು ದಿನ ಅನೇಕ ಮಿಲಿಯನ್ ಜನಗಳ ಮಧ್ಯದಲ್ಲಿ ಕ್ರೂಸೇಡ್ ಮೀಟಿಂಗ್ ನಡೆಯುವ ಸಮಯದಲ್ಲಿ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಮಗನೇ ಅಲ್ಲಿ ಪಾಸ್ಟರ್ ಆಗಿ ಸೇವಕನಾಗಿ ಬಂದಿದ್ದಾರೆ ಅಂತ ಗೊತ್ತಿಲ್ಲದೆ ಆ ಕೂಟದಲ್ಲಿ ಅವ್ರ ಕುಟುಂಬದವರೆಲ್ಲರೂ ಪಾಲುಗಾರಾಗಿದ್ರಂತೆ. ಹಲ್ಲೆಲೂಯಾ. ತಳ್ಳಲ್ಪಟ್ಟ ಕುಟುಂಬದವರು, ಅಣ್ಣ ತಮ್ಮಂದಿರು, ಸಂಬಂಧಿಕರು ಎಲ್ಲರ ಕೂಟದಲ್ಲಿ ಬಂದು ತನ್ನ ಸ್ವಂತ ಮಗ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವರ ಚೀಸ್ ಸಣ್ಣವಾಗಲೇ ಅನೇಕ ಅದ್ಭುತ ಕಾರ್ಯಗಳು, ಬಿಡುಗಡೆ ಕಾರ್ಯಗಳು, ಸೂಚಕ ಕಾರ್ಯಗಳು ನೋಡುವಾಗ ಅವರ ಕುಟುಂಬದವರಿಗೆ ಎಲ್ಲರಿಗೂ ಆಶ್ಚರ್ಯವಾಗಿ ತೋರುವ ರೀತಿಯಲ್ಲಿ ದೇವರು ಅವರನ್ನ ಬಲವಾಗಿ ಉಪಯೋಗಿಸಿದ್ರು. ಆ ದಿನ ಒಂದು ದಿನ ಅವ್ರನ್ನ ಏನ್ ಮಾಡಿದ್ರು, ಅವರ ಮನೆಗೆ ಔತಣಕ್ಕೆ ಅವ್ರನ್ನ ಊಟಕ್ಕೆ ಅವ್ರನ್ನ ಸಿದ್ಧಪಡಿಸಿದ್ರು. ಅವರಿಗೆ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಅವರೆಲ್ಲ ವೈರಿಗಳಾಗಿದ್ರು, ಶತ್ರುಗಳಾಗಿದ್ರು. ಕುಟುಂಬದವರು, ಅಣ್ಣ ತಮ್ಮಂದಿರು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಶತ್ರು ಆಗಿದ್ರು. ಅದೇ ಶತ್ರುವಾಗಿದ್ದ ಅದೇ ಟೇಬಲ್ ಮುಂದೆ ದೇವರ ಮಕ್ಕಳೇ ಅವ್ರನ್ನ ದೇವರು ಏನ್ ಮಾಡ್ತಾ ಇದ್ದಾರೆ, ಔತಣ ಸಿದ್ಧಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಬೆನೀನ್ ಸೇವಕರು ಆ ಕುಟುಂಬದ ವೈದಿಗಳ ಮುಂದೆ ಅವ್ರಿಗೆ ಟೇಬಲ್ ಸಿದ್ಧವಾಗಿದೆ, ಆಹಾರ ಸಿದ್ಧವಾಗಿದೆ. ಎಲ್ಲರೂ ಒಂದಾಗಿ ಪ್ರೀತಿಯಿಂದ ಅವರ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಅವರು ಒಂದಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಯೋಸೇಫನನ್ನು ಕೂಡ, ಯೋಸೇಫನ ಜೀವಿತದಲ್ಲಿ ನೋಡಿ, ನಾನು ಈ ವಿಷಯ ಮಾತ್ರ ಹೇಳ್ತೀನಿ. ಯೋಸೇಫನ ಜೀವಿತದಲ್ಲಿ ತನ್ನ ಸ್ವಂತ ಅಣ್ಣಂದಿರೇ ಅವನನ್ನು ಆಳ್ಬಾವಿಗೆ ಹಾಕಿದ್ರು. ತನ್ನ ಸ್ವಂತ ಅಣ್ಣಂದಿರ ಅವನ ಬಟ್ಟೆನ ಹರಿದು ಅವರ ತಂದೆಗೆ ನಿನ್ನ ಮಗನು ಸತ್ತು ಹೋಗಿದ್ದಾನಂತೇಳಿ ತಿಳಿಯಪಡಿಸಿದ್ರು. ಆತನನ್ನು ಐಗುಪ್ತಕ್ಕೆ ಮಾರ್ಬಿಟ್ರು. ಆದ್ರೆ ಯೋಸೇಫನ ಎಲ್ಲವನ್ನು ಕಳ್ಕೊಂಡು ದೇವರನ್ನ ಮಾತ್ರ ಗಟ್ಟಿಯಾಗಿ ಹಿಡ್ಕೊಂಡು ದೇವರ ಚಿತ್ತವನ್ನು ನೆರವೇರಿಸಿ ಅವನನ್ನು ದೇವರು ಐಗುಪ್ತಕ್ಕೆ ರಾಜನಾಗಿ ದೇವರು ಆಯ್ಕೆ ಮಾಡಿದ್ರು. ಒಂದು ದಿನ ಬರಗಾಲ ಬಂತು ಅವರ ದೇಶಕ್ಕೆ. ಬರಗಾಲ ಬಂದಾಗ, ಆಹಾರದ ಕೊರತೆ ಬಂದಾಗ ಎಲ್ಲರೂ ಯಾರ ಬಳಿಗೆ ಬರಬೇಕಾಗಿತ್ತು, ಯೋಸೇಫನ ಬಳಿಗೆ ಬರಬೇಕಾಗಿತ್ತು. ಅವರ ಅಣ್ಣ ತಮ್ಮಂದಿರು, ಅವರೆಲ್ಲರೂ, ಅವರ ಕುಟುಂಬದವರು, ಅವರ ಮನೆಯವರು ಎಲ್ಲರೂ ಬಂದು ಯೋಸೇಫನ ಬಳಿಯಲ್ಲಿ, ಆತನಿಗೆ ಗೊತ್ತಿಲ್ಲ ನನ್ನ ತಮ್ಮ ಯೋಸೇಫನು ಆತನು ಐಗುಪ್ತ ದೇಶಕ್ಕೆ ರಾಜನಾಗಿದ್ದಾನಂತೇಳಿ ಅವರ ಅಣ್ಣ ತಮ್ಮಂದಿರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯೋಸೇಫನಿಗೆ ಗೊತ್ತಾಯ್ತು, ನನ್ನ ಅಣ್ಣಂದಿರು ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರಂತೇಳಿ. ದೇವರ ಮಕ್ಕಳೇ, ಆದ್ರೆ ಆತನ ಅವರಿಗೆಲ್ಲ ಸಹಾಯ ಮಾಡಿ ಅವರಿಗೆ ಅವನು ಕೊಡತಕ್ಕಂತೆ ಅವನ ಕೈಯನ್ನ ದೇವರ ಆಶೀರ್ವಾದ ಮಾಡಿದ್ರು. ಒಂದು ಕಾಲದಲ್ಲಿ ತಳ್ಳಲ್ಪಟ್ಟ ಅದೇ ಕುಟುಂಬದ ಮಧ್ಯದಲ್ಲಿ ಯೋಸೇಫನ ಮನೆಯಲ್ಲಿ ಔತಣ ಸಿದ್ಧವಾಗ್ತಾ ಇದೆ. ಹಲ್ಲೆಲೂಯಾ. ನೋಡಿ, ದೇವರು ಯಾವ ರೀತಿ ವಾಕ್ಯ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನಿನಗೆ ಅನೇಕ ವೈರಿಗಳಿದ್ದಾರಾ, ನಿನಗೆ ಶತ್ರು ಇದ್ದಾರಾ, ಸಂತೋಷ ಪಡು. ನಿನಗೆಲ್ಲಿ ವೈರಿ ಇರ್ತಾರೋ, ನಿನಗೆಲ್ಲಿ ಶತ್ರು ಹೆಚ್ಚಾಗಿರ್ತಾರೋ, ಯಾರು ನಿನಗೆ ವಿರೋಧವಾಗಿ ಮಾತಾಡ್ತಾರೋ ಅವರ ಮುಂದೆನೆ ದೇವರು ನಿನಗೆ ಔತಣವನ್ನು ಸಿದ್ಧಪಡಿಸ್ತಾರೆ. ಹಲ್ಲೆಲೂಯಾ. ಅವರು ನೋಡಿ ಆಶ್ಚರ್ಯ ಪಡತಕ್ಕಂತೆ, ಅವರು ನೋಡಿ ನಿನ್ನನ್ನು ಹೊಗಳತಕ್ಕಂತೆ ನಿನ್ನನ್ನು ಆ ಸ್ಥಾನದಲ್ಲಿ ದೇವರು ನಿಲ್ಲಿಸ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನನ್ನ ತಲೆಗೆ ತೈಲವನ್ನು ಹಚ್ಚಿಸಿದಿ. ದೇವರ ಅಭಿಷೇಕ ನಿನ್ನ ಮೇಲೆ ಬರುವಾಗ, ದೇವರ ಒಂದು ಹೊಸ ತಾಜಾತನದ ತೈಲ ನಿನ್ನ ಮೇಲೆ ಬೀಳುವಾಗ ಯಾವ ರೀತಿ ಬೀಳುತ್ತೆ, ನೀನು ಪ್ರಾರ್ಥನೆ ಮಾಡುವಾಗ, ದೇವರ ಮುಖವನ್ನು ನೋಡುತ್ತಾ ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ನೀನು ಆರಾಧನೆ ಮಾಡುವಾಗ, ದೇವರನ್ನು ಸ್ತುತಿಸುವಾಗ, ಪರಲೋಕದಿಂದ ದೇವರು ಒಂದು ಅಭಿಷಕ್ತನನ್ನು ಕಲಿಸಿ, ಒಂದು ಪ್ರವಾದಿನ ಕಲಿಸಿ, ಸೇವಕನ ಕಲಿಸಿ ನಿನ್ನ ಮೇಲೆ ಒಂದು ಅಭಿಷೇಕವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಯಾವಾಗ ಅಭಿಷೇಕ ನಿನ್ನ ಮೇಲೆ ಬರುವುದಕ್ಕೆ ಪ್ರಾರಂಭವಾಗುತ್ತೆ ದೇವರ ಮಕ್ಕಳೇ, ಅನೇಕ ಸರಿ ಎಷ್ಟು ಸೇವಕರು ಬಂದು ನಿನ್ನ ಕುರಿತು ಮಾತಾಡ್ತಾ ಇದ್ದಾರಾ, ನಿನಗೆ ಪ್ರವಾದನೆ ನುಡಿತಾ ಇದ್ದಾರೆ, ನೀನು ತಿಳ್ಕೋಬೇಕು ನನ್ನ ಮೇಲೆ ಒಂದು ಅಭಿಷೇಕ ಬೀಳ್ತಾ ಇದೆ, ನನ್ನ ಮೇಲೆ ಒಂದು ದೊಡ್ಡ ಉದ್ದೇಶ ಇದೆ, ನನ್ನ ಮೇಲೆ ಒಂದು ದೊಡ್ಡ ಕರೆ ಇದೆ ಅಂತೇಳಿ. ನೋಡಿ, ಅಭಿಷೇಕ ಮಾಡುದು ಮಾತ್ರ ಅಲ್ಲ, ನನ್ನ ಪಾತ್ರೆಯು ತುಂಬಿ ಹೊರ ಸೂಸುತ್ತಾ ಇದೆ.
ಅಲ್ಲೆಲಿಯ ಅಭಿಷೇಕ ನಿನ್ನ ಮೇಲೆ ಬೀಳುವಾಗ ನಿನ್ನ ಪಾತ್ರೆ ಖಾಲಿಯಾಗಿರೋದಿಲ್ಲ, ನಿನ್ನ ಆತ್ಮಿಕ ಜೀವನ ಖಾಲಿಯಾಗಿರೋದಿಲ್ಲ. ನಿನ್ನ ಶಾರೀರಿಕವಾಗಿ, ಹಣಕಾಸು ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಕೂಡ ಖಾಲಿಯಾಗಿರೋದಿಲ್ಲ. ದೇವರ ಮಕ್ಕಳೇ, ನಿನ್ನ ಪಾತ್ರೆಯು ತುಂಬಿ ಹೊರಸೂಸೋ ರೀತಿಯಲ್ಲಿ ನಿನ್ನ ದೇವರು ನಡೆಸ್ತಾರೆ. ಅದನ್ನ ನಾನು ಹೇಳೋದು ಒಂದು ಏನು ಗೊತ್ತಾ ದೇವರ ಮಕ್ಕಳೇ, ಅಭಿಷೇಕವನ್ನು ನಷ್ಟಪಡಿಸ್ಕೋಬಾರ್ದು, ಅಭಿಷೇಕವನ್ನು ಕಾಪಾಡ್ಕೊಳ್ಬೇಕು. ಯಾರ ಬಳಿ ಅಂದ್ರೆ ಅವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು, ಯಾರ ಬಳಿ ಅಂದ್ರೆ ಅವರ ಎಲ್ಲಂದ್ರೆ ಅಲ್ಲಿ ಪ್ರಾರ್ಥನೆಗೆ ಹೋಗೋದು, ಎಲ್ಲಂದ್ರೆ ಯಾವ ಕೂಟ ಅಂತ ಗೊತ್ತಿಲ್ಲ, ಅದು ಆತ್ಮದಲ್ಲಿ ನಡೆಸಲ್ಪಡ್ತಾ ಇದೆಯೋ ಪರಿಶುದ್ಧಾತ್ಮನಿದೆಯೋ ಗೊತ್ತಿಲ್ಲ, ಅಂತ ಜಾಗಗಳಿಗೆ ಕೂಟಗಳಿಗೆ ಹೋಗೋದು. ಅಲ್ಲೆಲ್ಲ ಹೋಗುವಾಗ ಪರಿಶುದ್ಧತೆ ಇಲ್ಲದಿರುವಾಗ, ಲೋಕದ ಸಂಗಡ ಬೆರೆಯುವಾಗ, ಲೋಕದ ಸ್ನೇಹಿತರ ಸಂಗಡ ಬೆರೆಯುವಾಗ, ಲೋಕದ ಅನ್ಯ ಜನರ ಸಂಗಡ ನೀನು ಕೈ ಜೋಡಿಸುವಾಗ, ಲೋಕದ ಸ್ನೇಹಿತರ ಸಂಗಡ ನೀನು ಬೆರೆಯುವಾಗ ನಿನಗಿರುವಂತ ಅಭಿಷೇಕವನ್ನು ನೀನು ನಷ್ಟಪಡಿಸ್ಕೊಳ್ತೀಯ. ಅಲ್ಲೆಲಿಯ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತದೆ, ಧರ್ಮ ನಿಂದಕರ ಸಂಗಡ ಕುತ್ಕೊಳ್ಬೇಡ್ರಿ, ಅನ್ಯ ಜನರ ಸಂಗಡ ಮಾತಾಡ್ಬೇಡಿ ಅಂತ. ಅಲ್ಲೆಲಿಯ ಒಂದು ಸಾರಿ ಲೋಕದ ಪಾಲಿಗೆ ಸತ್ತ ಮೇಲೆ, ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ಮೇಲೆ ಮತ್ತೆ ಲೋಕವನ್ನು ತಿರುಗಿ ನೋಡಬಾರ್ದು. ನಿನ್ನ ಮೇಲೆ ಒಂದು ಸಾರಿ ಅಭಿಷೇಕ ಬಂದ ಮೇಲೆ ಅಭಿಷೇಕವನ್ನು ದಿನ 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 ಹೆಚ್ಚಬೇಕದು, ಅಭಿವೃದ್ಧಿ ಆಗ್ಬೇಕು, ಓವರ್ಫ್ಲೋ ಆಗ್ಬೇಕದು. ಹಲ್ಲೆಲೂಯಾ. ಯಾವಾಗ ನೀನು ಅಭಿಷೇಕ ಹೊಂದಿಕೊಂಡು ನೀವು ಒಂದು ಕ್ಷಣದಲ್ಲೇ ನೀನು ಅನ್ಯ ಜನರ ಸಂಗಡ ಸೇರಿದಾಗ, ಲೋಕದವರ ಸಂಗಡ ಬೆರೆಯುವಾಗ, ಲೋಕದ ರೀತಿಯಲ್ಲಿ ಮಾತಾಡೋದಕ್ಕೆ ನೀನು ಪ್ರಾರಂಭ ಮಾಡುವಾಗ ನಿನ್ನ ಮೇಲೆ ಇರೋ ಅಭಿಷೇಕ ನಷ್ಟವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅದಕ್ಕೆ ಅವಕಾಶ ಕೊಡದೆ ಎಚ್ಚರವಾಗಿದ್ದು ದೇವರ ಆತ್ಮನ ಶಕ್ತಿಯನ್ನು ಹೊಂದಿಕೊಂಡು ಯಾರ ಜೊತೆ ನನ್ನ ಕೈ ಜೋಡಿಸ್ಬೇಕು, ಯಾರ ಜೊತೆ ನಡಿಬೇಕಂತೇಳಿ ಯಾವಾಗ ನೀನು ಆತ್ಮದಲ್ಲಿ ನಡೆಯೋದಕ್ಕೆ ನೀನು ಪ್ರಾರಂಭ ಮಾಡ್ತೀಯಾ, ಅಲ್ಲಿ ದೇವರ ಅಭಿಷೇಕ ಓವರ್ಫ್ಲೋ ಆಗ್ತಾ ಇರುತ್ತೆ. ನಿನ್ನ ಪಾತ್ರೆ ತುಂಬಿ ಹೊರಸೂಸ್ತಾ ಇರುತ್ತೆ. ಎಲ್ಲ ವಿಷಯದಲ್ಲೂ ಕೂಡ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತೆ.